Hi guys, welcome back to my another new vlog. ಈ ವ್ಲಾಗಿನ ವಿಶೇಷ ಏನಂದರೆ ಕೇರಳ ಕುಟ್ಟಿಯೂರು ಗೊತ್ತಾಯಿದ್ದೀರಿ, ಅಲ್ಲಿ ಆನೆ ಇವೆಲ್ಲ ಜೊತೆ ಥರ ಮಾಡ್ತಾಯಿದ್ದಾರಲ್ಲ, ಹೋಗೋಕ್ಕೆ ಬನ್ನಿ. ಇವಾಗ ಎಮಿಷನ್ ಟೆಸ್ಟ್ ಮಾಡಿಸ್ತಾಯಿದ್ದೀರಿ. ಎಮಿಷನ್ ಟೆಸ್ಟ್ ಮಾಡಿಸ್ಕೊಂಡು ಹುಡುಗರನ್ನ ಹಾಕೊಂಡು ಹೋಗ್ತಾ ಇರೋದೆ ನೋಡಿ. ಎಮಿಷನ್ ಟೆಸ್ಟ್ ಮಾಡ್ಸೋಕೆ ಬಂದಿದ್ದೀರಿ. ಸಡನ್ ಪ್ಲ್ಯಾನ್ ಕೆಲ್ಸದಾಗಿದೆ. ನಮ್ಮ ಪುಳ್ಳಿ ಬಾ ಹಂಗೆ ಹೋಗೋಣ ಓದ್ತಾಯಿದ್ದೀರಿ ಅಂದ, ಹಂಗೆ ತಕ್ಷಣಕ್ಕೆ ಓದ್ತಾಯಿದ್ದೀರಿ. ಹಂಗೆ ಗೋಪಿನೂ ರೆಡಿ ಮಾಡಿದ್ದೀರಿ. ಗೋಪಿ ಬರ್ತಾವ್ರೆ, ಸುದ್ದಿಕ ನಾನು, ನಮ್ಮದು ವಿನಯಣ್ಣು, ಇನ್ನು ನೆಕ್ಸ್ಟು ಗೋಪಿ ಎಲ್ಲ ಬರ್ತಾರೆ. ಎಲ್ಲ 1 by 1 ತೋರಿಸ್ತೀನಿ. ಬರೀ ಎಮಿಷನ್ ಟೆಸ್ಟ್ ಮಾಡಿಸ್ಕೊಂಡು ಗಾಯ್ಸ್. ಇವಾಗ ಟೀ ಬ್ರೇಕ್ ನಿಲ್ಸಿದ್ದೀರಿ. ಅಲ್ಲಿ ಟೀ ಕುಡ್ಕೊಂಡು ಇಲ್ಲಿ ಬೇಲ್ಪುರಿ ಹಾಕ್ತವ್ರೆ. ನಮ್ಮ ಗೋಪಿಯವರು ಕೊಬ್ಬರಿ ಮಿಠಾಯಿ ಎಲ್ಲ ತಿನ್ಕೊಂಡು ಅಲ್ಲಿ ನಮ್ಮ ಹುಡ್ಕೊಂಡು ಟೀ ಕುಡಿಯೋಕೆ ಟೀ ಹೇಳಕ್ಕೆ ಹೋಗೋನೆ. ಬನ್ನಿ ನೆಕ್ಸ್ಟ್ ಬೇಲ್ಪುರಿ ತಿನ್ಕೊಂಡು ಹೊರಡೋಣ. ಮೋಸ್ಟ್ಲಿ ಇವ್ರಿಗೆಲ್ಲ ಸಂಬಳಗಳು ಫೈನಾಗೆ ಕೊಟ್ಟು ಬಿಡ್ತಾರಲ್ಲ ಗಾಯ್ಸ್. ಇವಾಗ ಅಲ್ಲಿ ಪೊಲೀಸರು ಇಟ್ಕೊಂಡಿದ್ರು. ನಮ್ಮ ಇದನ್ನು ಪ್ರೆಸ್ ಕಾರ್ಡ್ ಎಲ್ಲ ತೋರಿಸಿ ಇವಾಗ ಹೊಡ್ತಾ ಇದ್ದೀರಿ. ನಮ್ಮನು ಸುಸ್ತಾಗಿ ನೀರು ಕುಡಿತಾವನೆ ಗಾಯ್ಸ್. ಇವಾಗ ಬಂಡೀಪುರ ಎಂಟ್ರಿ. ಇಲ್ಲಿ ಫಾಸ್ಟ್ ಆಗಿಲ್ವಾ? ಪ್ಲಾಸ್ಟಿಕ್ ಬಾಟ್ಲ ಬಿಸಾಕ್ಬಿಡ್ಬೇಕಾ? ಪ್ಲಾಸ್ಟಿಕ್ ಬಾಟ್ಲ್ ಒಂದಿತ್ತು, ನೀರು ಕುಡ್ಕೊಂಬಿಡ್ಲಾ? ನಾವು ಕರ್ನಾಟಕದವ್ರ ಎಲ್ಲ ಗಲೀಜ್ ಮಾಡಕತ್ತೈತಾ? ನೀವೇ ಹೇಳ್ತಾ ಇದ್ದಂಗಿದ್ದೀರಾ. ಪರಿಸರ ಉಳಿಸಿ ಅಂತಾರಲ್ಲ, ರಾಜ್ಕುಮಾರ್ ಹಂಗೆ ಹೇಳ್ಬೇಕು. ನಾವು ಮಾಡ್ಬಾರ್ದಾ? ಆಮೇಲೆ ಸುಮ್ಮನೆ ಎಲ್ಲ ಸ್ಲೋ ಮಾಡ್ತಾ ಇದ್ರು ವೆಹಿಕಲ್ನ. ಸ್ಲೋ ಮಾಡಿ ನೋಡಿದ್ರೆ ಒಂದು ಬಂಡೆ ಫುಲ್ಲು ಆಯ್ತಾ. ಚಿಕ್ಕ ಮರಿಗಳು ಆಟ ಆಡ್ತಾ ಇವಾಗ ಬಂಡೀಪುರ ತಲೆ ಹಾಕಿದ್ರೆ ಬಂಡೆ ಮೇಲೆ ಹಿಂಗೆ ಮಲ್ಗೈ ನೋಡೋಣ ಯಾವನ ಆನೆ ಬಗ್ದಾಕ್ಬಿಟ್ಟಿರೋದು ಏನೋ ಏನೋ ಸಿಕ್ಕಿದ್ರೆ ಹಂಗೆ ತೋರಿಸ್ತೀನಿ. ಬನ್ನಿ ನಿಮ್ಗೆ. ಹಿಡಿತಾವ್ರೆ ನೋಡಿ ಗಾಯ್ಸ್, ಇಲ್ಲೊಂದು ಆನೆ. ಏನು ಮಾಡೋಣ? 2 ಮರಿ ನೋಡ್ದ ಅಲ್ಲಿ ಚಿಕ್ಕ ಅಲ್ಲಿ ನೋಡಿ ಮರಿ. ಬೆಳಗ್ಗೆ 6 ಗಂಟೆಗೆ ಆ ಕಡೆ ನೋಡ್ತಾರು, ನೀನ್ ಮುಂದೆ ನೋಡ್ತಾವ್ರ ವಿನಯ. ಹಿಂಗೆ ಕೊನೆಗೂ ಒಂದು ಆನೆ ಕಾಣಿಸ್ತು. ಮರಿಗಳು 2. ಫಾರೆಸ್ಟ್ ಆಫೀಸರ್ ಅಲ್ಲಿ ಓದ್ತಾವ್ರೆ, ಸ್ಲೋ ಯಾರು ಮಾಡಬಾರ್ದು ಅಂತ. ಹಾಂ ಬನ್ನಿ ಏನ್ ಮನ ತೆಗಿಬಾರ್ದು ಮನ ಏನ್ ಮನ ಹೇಳಿದ್ದು? ಯಾವ್ದು ರೀಲ್ಸು? ಅವನ್ಯಾರ ಯೂಟ್ಯೂಬ್ ಇದು ಲೈವ್ ಮಾಡ್ಕೊಂಡ್ ನೋಡಿದ್ಯಾ? ಯೂಟ್ಯೂಬ್ ಲೈವ್ ಮಾಡ್ಕೊಂಡ್ ಡುಕ್ ಕಡೆಗ ಬೀಳಿಸ್ಬಿಟ್ಟು ಅವನೇ ಹೇಳ್ತಾನ, ನಾನು ಆನೆ ನೋಡಿಸ್ತೆ ಅಂತ ಅವ್ರ ಅಣ್ಣ. ಅವನು ಬೇರೆ ಇನ್ನೊಂದು ಬುಲೆಟ್ ಇಂದ ಬಂದು ಅಲ್ಲಿ ಕಾಡೆಮ್ಮೆ ಕ್ಲಾಸ್ ತೆಗೆದ್ನಲ್ಲ ಪೇಣ, ನೀವು ಕಾಡೆಮ್ಮೆ ಅಂದಲ್ಲ, ಅದು ಗಾಬರಿ ಬಿಡಲ್ಲ ಅಲ್ಲಿಗೆಲ್ಲ. ಮಸ್ಲೆಗಳು ತಿಂದ್ಕೊಂಡು ಹೋಯ್ತವೆ. ಮಸ್ಲಿನಲ್ಲಿ ಇರಲ್ಲ. ಅಪ್ಪ ಯಾವ ಊರುಗಳೆಲ್ಲ ಬಂತು. ಇಲ್ಲಿ ಯಾವ ನದಿ ಹರಿತೈತೆ? ಯಾವ ನದಿ ಗುರು ಇದು? ಗಾಯ್ಸ್, ನನಗೆ ಇದು ಯಾವ ನದಿ ಅಂತ ಗೊತ್ತಿಲ್ಲ. ದಯವಿಟ್ಟು ಗೊತ್ತಿದ್ರೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈಗ ಗೊತ್ತಾಯ್ತು ಮೂಲೆ ಹೊಳೆ ಅದು ಅಂತ. ಫ್ರೆಂಡ್ಸ್, ಇವಾಗ ನೋಡಿದಲ್ಲ ಮೂಲೆ ಹೊಳೆ, ಅದು ಹೊಳೆ ಹೋಯ್ತೈತಲ್ಲ, ಅದು ಮೂಲೆ ಹೊಳೆ ಅಂತೆ. 9ರಿಂದ ಬೆಳಗ್ಗೆ 6 ಗಂಟೆ ಈಗ ಇಲ್ಲಿ ಬಂದಿದ್ದಿಲ್ಲ. ಫಸ್ಟ್ ಚಿರತೆ ಬಂದು ಕೋತಿ ಹಿಡ್ಕಂತ ಇಲ್ಲಿಂದ ನೋಡಿದೆ, ನಿಲ್ಸ್ಕೊಂಬಿಟ್ರು. ಈಗ ನನ್ನ ಗಾಡಿ ನಿಲ್ಸಿದ ತಕ್ಷಣ ಇದತ್ರ ಅಂತ ಹಿಡ್ಕೊಂಡು ಏನಪ್ಪ ಇದು? ನಾನೊಂದು ಪಂಚಾಯತ್ ತಗೋಬೇಕಪ್ಪ. ಅಲ್ಲೇ ಮಿಡಿಲಿ ಎಲ್ಲಿ? ಸಿಟಿ ಲೈಟ್ ಆಫ್ ಮಾಡಿ. ಅದು ಸಾಕಾಗಿತ್ತು. ಫಸ್ಟ್ ಹೋಯ್ತಲ್ಲ ಕೊಂಬ್ಗಳಿಕ್ಕೊಂಡು.
ಒಂದ್ ಸೆಕೆಂಡ್ ಕಾಣಿಸ್ತಲ್ಲ ಎಲ್ಲೋ ನಿಂತ್ಕೊಂಡ್ ನೋಡಲ್ಲಿ ಒಬ್ಬ ಒಂದೇ ಒಂದ್ ನಿಂತ್ಕೊಂಡ್ಬಿಡ್ತು ಕೆಳಗಡೆ ಕಾಫಿ ಎಷ್ಟು ಇದು ಅಷ್ಟೇ, ಇನ್ನು forest ಮುಗೀತು. ಭದ್ರಾಗ ಹೋಗ್ಬೇಕು ಮತ್ತೆ ಇಲ್ಲಿ ಕೇರಳಕ್ಕೆ ಬರ್ಬೇಕು. ಆಗ ನೀವ್ ಯಾವ್ದು ಹೇಳಿದ್ರೆ ರೆಡಿ ಮಾಡ್ತೀನಿ. ಕೇರಳದಲ್ಲಿ ಬರೀ ಜಿಂಕೆ ಅಷ್ಟೇ ಕಾಣಿಸಿದ್ದು, ಆನೆನೇ ಕಾಣಿಸಿದ್ದು. ಕೇರಳ ಚಟ ಟ್ರೆಕ್ಕಿಂಗ್ ನಿನ್ ಕತೆ, ನೀನು ಟ್ರೆಕ್ಕಿಂಗ್ ಮಾಡೋ ಜಾಗ ಬೇರೆ. ಇವು ಹೋಟೆಲ್ ವೈನಾಡು. ಇವಾಗ ಬಂದ್ರೆ ಗಾಯ್ಸ್ ರೂಮ್ಗೆ ಚೆಕ್ ಇನ್ ಆಗಬೇಕು. ಬನ್ನಿ ರೂಮ್ಗೆ ಚೆಕ್ ಇನ್ ಆಗಿ. ಅಯ್ಯೋ ಯಾವುದೋ ಇದು ಕ್ಲಾರಿಟಿನೇ ಗೊತ್ತಾಯಿಲ್ಲ. ರೂಮ್ಗೆ ಚೆಕ್ ಇನ್ ಆಗಿ ಕೀ ಇಸ್ಕೊಂತವ್ರೆ. ರೂಮ್ ಆನ್ಲೈನ್ ಬುಕ್ ಮಾಡವ್ರೆ. ಏನು ಪುಳ್ಳಿ ನೋಡ್ರಿ, ಅವಾಗೆ ಪರಿಚಯ ಮಾಡಿಸಿಲ್ಲ ಪುಳ್ಳಿ. ಏಯ್ ಇಲ್ಲೋಳ ಮುಖ ಮನೋಜ್ ಇವಂಟ್ ಮಾಡಿಸ್ತೆ ನಮ್ಮ ಗೋಪಿ. ಗಾಯ್ಸ್ ಇದೊಂದು ರೂಮು. ಹಾ ಮಸ್ತಾಗೆ ಇದೆ ರೂಮು. ಬನ್ನಿ ಇನ್ನ 2 ರೂಮ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಏಯ್ ಎಸಿ ರಿಮೋಟ್ ಕೊಟ್ರಾ? ರೂಮ್ಗೆ ಐತೆ ಎಸಿ ರಿಮೋಟ್. ಹಾ ಎಸಿ ರಿಮೋಟ್ ಅನ್ನೋದು ಐತೆ. ಬರ್ತೀರಿ. ಹಾಯ್ ರೂಮ್ಗೆ ಚೆಕ್ ಇನ್ ಅಂತ ಚಾರ್ಜಿಂಗ್ ಆಗ್ಬೇಕು ಫಸ್ಟ್. ಎಸಿ ರೂಮ್ ಇತ್ತಾಗ ನಮ್ದು ಎಸಿ ರಿಮೋಟ್ ಇದೆ. ಗಾಯ್ಸ್ ಇದ್ರ ಸ್ವಿಚ್ ಅಲ್ಲಿ ಗುರು ಲೈಟ್ ಎಲ್ಲಿ ಗುರು? ಎಲ್ಲಿ ಗುರು ಲೈಟು? ತಡೀರಿ ಗಾಯ್ಸ್, ಲೈಟೇ ಗೊತ್ತಾಗಿಲ್ಲ. ಒಂದು ನಿಮಿಷ ಸ್ವಿಚ್ ಹೋಗ್ತಾ ಇದೆ. ಈಗ ಇದು ಹಾಕೋಣ ಬೇಗ. ಲೈಟೇ ಇಲ್ಲ ಅಣ್ಣ. ಗೈಸ್ ಲೈಟ್ ಬರ್ತಾ ಇಲ್ಲ ಗೈಸ್. ಬಂತು ಗೈಸ್. ಯಾಕೋ ಇದೇನೋ ಆಗ್ಬಿಟ್ಟೈತೆ, ಮೋರ್ ಲೈಟ್ ರಿಕ್ವೈರ್ಡ್ ಅಂತೆ. ಹಾಯ್ ಎಲ್ಲ ರೂಮು ಚೆನ್ನಾಗಿದ್ದಾವೆ. ಬಾತ್ರೂಮು ಚೆನ್ನಾಗಿದೆ. ಗೀಸರ್ ಮಾಡ್ಬೇಕು. ನೀರಿನ ಬಾಟ್ಲ್ ಅಲ್ಲೇ ಇಲ್ಲಿ ಎತ್ಕೊಂಬಂದ್ರೆ ರಿಸೆಪ್ಷನ್ಗೆ ಹೋಗ್ತೀನಿ. ಹೌದಾ? ಪರವಾಗಿಲ್ಲ. ಎಸಿ ಎಲ್ಲ ಇಲ್ಲೇ ಐತಲ್ಲ, ರೂಮ್ ಕೊಟ್ನಲ್ಲ ಇಲ್ಲೂ ಐತಲ್ಲ. ಗೈಸ್ ಇಲ್ಲಿ ಮಸ್ತಾಗಿದೆ ರೂಮು. ನಮ್ಮ ರೂಮಿಗೆ ಹೊಡಿ. ಹಾಯ್ ಚೆನ್ನಾಗಿದೆ ರೂಮು. ರೂಮ್ ಚೆನ್ನಾಗಿದೆ. ನೀರು ಕುಡಿಯೋಕ್ಕೆ ಬೇರೆ ಬನ್ನಿ. 2 ರೂಮ್ ಆಯ್ತು ಗಾಯ್ಸ್. ಬನ್ನಿ ಇನ್ನೊಂದು ರೂಮ್ ನೋಡೋಣ. ಇದು ಟಾಯ್ಲೆಟ್ ರೂಮ್ ಮಸ್ತಾಗಿದೆ. ಬರೀ ಇನ್ನೊಂದು 202. ಬನ್ನಿ ಗಾಯ್ಸ್ ಇನ್ನೊಂದು 202. ಟೋಟಲ್ 3 ರೂಮ್ ಮಾಡಿದ್ದೀವಿ. ಅಲ್ಲಿ ಜೋಗಾಲಿ ಎಲ್ಲ ಇದೆ. ಗಾಯ್ಸ್ ತೆಗೀರಿ ಬಾಟ್ಲು. ಬಿಲ್ ಕೊಟ್ಟಿದ್ದಾರೆ. ಫ್ಯಾನು ಒಟ್ಟಾಗಿ ಮಸ್ತಾಗಿದೆ. ಇದೆ ರೂಮು. ಎಲ್ಲ ಸೇಮ್ ಒಂದೇ ರೂಮು. ಲಾಸ್ಟ್ ವ್ಯೂ ನೋಡಿ ಗಾಯ್ಸ್, ಇಲ್ಲೇ ರೋಡಲ್ಲೇ ವ್ಯೂ. ವಿನಯಣ್ಣ ಇಲ್ಲೇ ನೋಡಿ ವ್ಯೂ, ರೋಡ್ ಕಾಣಿಸುತ್ತೆ. ನಮ್ಮ ಕಾರು ಅಲ್ಲೇ ಇದೆ. ಬನ್ನಿ ನೆಕ್ಸ್ಟು ಊಟ ಮಾಡಿ ಇನ್ನೇನಿದ್ರು ಮಲ್ಕೊಳದೆ. ಇನ್ನು ನಾವು ನಿಮಗೆ ಬೆಳಗ್ಗೆ ಸಿಗ್ತೀರಿ. ಬೆಳಗ್ಗೆ ರೆಡಿಯಾಗಿ ಒಂದು 5 ಗಂಟೆಗೆ ಹೋಗ್ಬೇಕು ಅಂತಿದ್ದೀರಿ. ನೋಡೋಣ ಬೆಳಗ್ಗೆ ಸಿಗ್ತೀವಿ. ಓಕೆ ಬಾಯ್ ಗಾಯ್ಸ್. ಹಾಯ್ ಗಾಯ್ಸ್. ಅಯ್ಯೋ ನಜ್ಜನೆ ಬಡಿಯ. ಹಾಯ್ ಗಾಯ್ಸ್, ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀರಿ. ಬೆಳಗ್ಗೆ ಇನ್ನೇನು ಒಂದು 4 ಗಂಟೆ ಆಗಿರ್ಬೇಕು. 4:15 ಅಂತೆ. ಎಲ್ಲ ರೆಡಿಯಾಗಿ ಚೆಕ್ಔಟ್ ಮಾಡ್ತಾ ಇದ್ದೀರಿ. ನಮ್ಮ ಗೋಪಿ ಅವರು ಡೋರ್ ಹಾಕ್ತವ್ರೆ, ನಮ್ಮ ವಿನಯ್ ಅಣ್ಣವರು ಲಾಕ್ ಹಾಕ್ತವ್ರೆ, ನಮ್ಮ ಪುಳ್ಳಿ ಲಾಕ್ ಹಾಕ್ಕೊಂಡು ಹೋಗ್ಬಿಟ್ಟವ್ರೆ. ಬನ್ನಿ
ಇಲ್ಲಿ ಫುಲ್ಲು ಜೋರು ಮಳೆ. ಅಯ್ಯೋ ತಿರ್ಗಾ ಮಳೆ ಸ್ಟಾರ್ಟ್ ಆಗಿದೆ. ಬನ್ನಿ ಸೈಡ್ಗೆ ಹೋಗ್ಬಿಡೋಣ. ಸೈಡ್ಗೆ ಲೇಟ್ ಹಾಕ್ಬೇಕಾ ಸರ್? ಎಲ್ಲ ಬತ್ತಾವ್ರಿ. ಇಲ್ಲಿ ಮಳೆ ಬೇರೆ 5 ನಿಮಿಷ ಬತ್ತೈತೆ ಆ ಥರ ಮಳೆ ಬೀಳೋದು ಇಲ್ಲಿ. ಫುಲ್ಲು ಮಳೆ ಗಾಯ್ಸ್. ಇಲ್ಲಿ ಮಳೆಯಲ್ಲೇ ನೆನ್ಕೊಂಡು ಹೋಗ್ತಾ ಇದ್ದೀರಿ. ಬ್ರಿಡ್ಜ್ ಬೇರೆ ಗಾಯ್ಸ್, ಫುಲ್ಲು ಮಳೆ. ಇಲ್ಲಿ ಬೆಳಗ್ಗೆ ಬೇರೆ ಬಂದಿರೋದಕ್ಕೆ ಇಲ್ಲಿ ಅಂಬ್ರಲಾಗಳು ಬೇರೆ ಅಂಗಡಿಗಳು ಓಪನ್ ಆಗಿಲ್ಲ ತಗೋಣ ಅಂದ್ರೆ. ವಾಟರ್ ಪ್ರೂಫ್ ನೋಡಿ ಎಲ್ಲ ಹೆಂಗ್ ಬತ್ತಾವ್ರೆ ಬ್ರಿಡ್ಜ್ ಮೇಲೆ. ಫೋನ್ ಹುಷಾರು, ನೀರೊಳಗಡೆ ಬೀಳ್ತೀಯಾ? ಓ ಅವ್ರು ಓದ್ತಾ ಇರೋದಕ್ಕೆ ಇಷ್ಟು ಸ್ಲೋ ಓದ್ತಾ ಇರೋದು. ಅವ್ರು ಓದ್ತಾ ಇರೋದಕ್ಕೋಸ್ಕರ ಹೇಳ್ತೀನಿ ಆಪೋಸಿಟ್ ರೋಡ್ಗೆ ಹಂಗಂತ ಹಂಗೆ ಹೇಳ್ತೀನಿ ನೋಡು. ವೈಭವ ಇಡಕ್ಕಾಗಲ್ಲ, ನಾವೆಲ್ಲ ಎಗರ್ಕೊಂತೀವಿ. ಈಗ ನೀವು ಅಲ್ಲೇ ಹೇಳಿದ್ರೆ ಹಂಗೆ ಬರ್ಬೋದು. ಅದು ಈ ಅಡ್ರೆಸ್ ಫುಲ್ಲು ಮಳೆ ಗಾಯ್ಸ್. ಇಲ್ಲಿ ನೋಡಿ ನಮ್ಮ ಹುಡುಗರೆಲ್ಲ ಹೆಗ್ನಿಂದ ಹೋಗೋರೆ. ಎಲ್ಲ ಬರ್ಬೇಕಾದ್ರೆ ಛತ್ರಿ ಎತ್ಕೊಂಡ್ಬಿಡಿ. ಇಲ್ಲೆಲ್ಲೂ ಛತ್ರಿ ಸಿಗಲ್ಲ. ಗಾಯ್ಸ್ ಫುಲ್ಲು ಮಳೆಯಲ್ಲಿ ಎಲ್ಲ ಭತ್ತ ಅಂಬ್ರಾಲ ಎತ್ಕೊಂಬರ್ರಿ. ಇಲ್ಲೆಲ್ಲೋ ಅಂಬ್ರಾಲ ಅಂಗಡಿಗಳೇ ತೆಗ್ದಿರಲ್ಲ ಗೈಸ್. ಏನು ಅಂಬ್ರೆಲ್ಲ ಎದ್ದಿದ್ರು ಬೆನ್ಗಿಂದೆಲ್ಲ ನೆಂದಾಗ ನೋಡ್ರಿ ನಮ್ಮ ವಯಸ್ಸೆಲ್ಲ ಫುಲ್ ನೆಂದೋಗ್ಬಿಟ್ಟವ್ರೆ. ಓಪನೇ ಆಗಿಲ್ಲ, ಅಷ್ಟಿಗೆ ಬಂದ್ಬಿಟ್ಟಿದ್ದೀರಿ. ಹೋಗಿ ಅರ್ಧಾಗ ನುಗ್ಗಿ ಹೋಗ್ಬಿಡ್ಬೇಕು ಅಷ್ಟೇ. ಹೋಗಿ ಅರ್ಧಾಗ ನುಗ್ಗಿ ಹೋಗಿ ಕೆಲಸ ಮಾಡಿಕೊಂಡು ಗಾಯ್ಸ್ ಇವಾಗ ಅಲ್ಲಿ ದೀಪಾವಳಿ ಪೂಜೆ ಮಾಡ್ತಾವ್ರೆ. ಇವಾಗ ಬಿಡ್ತಾರೆ ದರ್ಶನಕ್ಕೆ. ಓಪನ್ನು ಬೆಳಗ್ಗೆ 6 ಗಂಟೆಗೆ ಓಪನ್. ನಾವಿಲ್ಲಿ ಯಾವುದೋ ಮಧ್ಯ ನುಗ್ಗಂಡು ಬಂದ್ಬಿಟ್ಟಿದ್ದೀರಿ. ಇಲ್ಲ ಅಂದರೆ ಅಲ್ಲಿ ಕ್ಯೂವಲ್ಲಿ ಬರಬೇಕಾಗಿತ್ತು. ಹ್ಞೂ ನಿಜ ಹೇಳ್ಬೇಕಲ್ಲಮ್ಮ. ಹಿಂಗೆಲ್ಲ ನಾವು ಪಾಪ ಅವರು ನೆಕ್ಸ್ಟ್ ಟೈಮ್ ಬಂದಾಗ ತಪ್ಪಿಸ್ಕೊಂಡು ಹೆಂಗಂದ್ರೆ ಹೆಂಗೆ ಬರ್ತಾರೆ. ಕ್ಯೂವಲ್ಲೇ ಬರ್ರಪ್ಪ. ನಾವು ಇಲ್ಲಿ ನಿಂತಿದ್ದೀರಿ. ರೈನ್ ಕೊಟ್ಟು ಛತ್ರಿ ಎತ್ಕೊಂಬನ್ನಿ. ಇಲ್ಲ ಅಂದ್ರೆ ನೋಡಿ ಈ ಥರ ಫುಲ್ ನೆನಿಬೇಕಾಗುತ್ತೆ. ಇಲ್ಲ ನಾವು ನೋಡಿ ಯಾವ ಥರ ಬಂದಿದ್ದೀವಿ. ಫುಲ್ ಎಲ್ಲ ನೆಂದೋಗಿದ್ದೀನಿ. ಸ್ನಾನನೇ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇ ಬಂದು ಸ್ನಾನ ಫುಲ್ ಮಾಡ್ಕೊಂಡಿದ್ದೀರಿ. ಶಾಂಪು ಅಂತಂದಿಲ್ಲ ಅಷ್ಟೇ. ಶಾಂಪು ಅಂತಂದಿಲ್ಲ, ಶಾಂಪು ಹಾಕೊಂಡ್ಬಿಟ್ಟಿದೆ. ಸರಿಯಾಗಿತ್ತು. ಆನೆ ಬಂದೈತೆ ನೋಡಿ. ಆನೆ ನೋಡ್ರಿ ಆನೆ. ಜಾಗ ಬಿಡಿ ಜಾಗ. ಎಲ್ಲ ಮಳೆ ನಿಂತೋಯ್ತು. ಛತ್ರಿ ಎಲ್ಲ ಮಡ್ಚಿಗೆ ತಿಕ್ತಾವ್ರೆ. ಇನ್ನೊಂದು 2 ನಿಮಿಷಕ್ಕೆ ತಿರ್ಗಾ ಎಲ್ಲ ಛತ್ರಿ ಇಟ್ಕೊಂತಾರೆ.
ಇದೇ ಟೆಂಪಲ್ ಗೈಸ್. ಆಗ ಇಲ್ಲಿರೋದು ಇದೇ ಬರ್ಬೇಕಷ್ಟೆ. ಎಲ್ಲಪ್ಪ ಇಲ್ಲಿ ಏಯ್ ಭೀಮಾ ವಯಸ್ಸಲ್ಲೇ ದೇವರಿರೋದು. ಪೂಜೆ ಆಗ್ತಾ ಐತೆ, ಇನ್ನು 6:30 ಆಯಿತು, ಇನ್ನೂ ಬಿಟ್ಟಿಲ್ಲ. ನೋಡ್ರಿ ಇವಾಗ ಮತ್ತೆ ಮಳೆ ಸ್ಟಾರ್ಟ್ ಆಗಂಗಿದೆ. ಎಲ್ಲ ಕವರ್ಗಳು ಎತ್ತಿ ರೆಡಿ ಮಾಡ್ತಾವ್ರೆ. ಯಾರು ಇನ್ನೂ ಬಿಟ್ಟಿಲ್ಲ. ದೇವರು ಕಾಣಿಸೋ ಅಡ್ಡ ಅವರೆಲ್ಲ. ಎಲ್ಲಿ ಏನೋ ಕಾಣಿಸ್ತಾ ಇಲ್ಲ. ಎಲ್ಲಿ ಗುರು ದೇವರು? ಅಜ್ಜಿ ವಾಶ್ರೂಮ್ ಪೋಯರಿಯಾ ಅಜ್ಜಿ ಕಾಣಿಸ್ತಾ ಇಲ್ಲ. ಗೈಸ್ ನಿಮ್ಮ ಕಡೆ ದೇವ್ರು ಕಾಣಿಸೋರೆ ಕಮೆಂಟ್ ಮಾಡಿ. ಎಲ್ಲ ಓಡ್ತಾ ಇದ್ದಾರೆ ಗೈಸ್, ಬಿಟ್ಟರು ದರ್ಶನಕ್ಕೆ. ಗೈಸ್ ಒಟ್ನಾಗ ಒಳ್ಳೆ ದರ್ಶನ ಆಯಿತು. ಬನ್ನಿ ದರ್ಶನ ಮಾಡ್ಕೊಂಡಿಲ್ಲ. ಏನೋ ಕಲ್ಲುಜ್ಜಿದ್ರೆ ವಿಭೂತಿ ಬರುತ್ತಂತೆ, ನೋಡ್ತಾ ಹೋಗ್ತಾ ಇದ್ದೀವಿ. ಒಟ್ನಾಗ ದೇವ್ರದ್ದು ವಿಡಿಯೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇವಾಗ ಹಾಕ್ತೀನಿ ದೇವ್ರದ್ದು ವಿಡಿಯೋ, ಅದು ಮಸ್ತಾಗಿದೆ. ಅದು ಹೆಂಗೋ ಗ್ಯಾಪಲ್ಲಿ ಇಟ್ಕೊಂಬಂದೆ ಸೈಡಾಗೆ. ಬನ್ನಿ ಒಂದು ಕಲ್ಲುಜ್ಜು ವಿಭೂತಿ ಬರುತ್ತಂತೆ, ತೋರಿಸ್ತೀನಿ ನನಗೆ. ಗಾಯ್ಸ್ ನೋಡಿ, ಫುಲ್ಲು ರಶ್ಶು ಜನ, ಫುಲ್ ಅಲ್ಲಿ ಗಂಟ ಆಗಿದ್ದಾರೆ. ಕೊನೆಗೂ ಹಂಗೋ ಹಿಂಗೋ ಮಾಡಿ ದರ್ಶನ ಮಾಡ್ಕೊಂಬಂದ್ರಿ. ಸದ್ಯಕ್ಕೆ ಒಳ್ಳೆ ದರ್ಶನ ಆಯಿತು. ಆ ಸೈಡಿಂದ ಹೋಗಿ ಹೆಂಗೋ VIP ದರ್ಶನ ಮಾಡ್ಕೊಂಬಂದ್ರಿ. ಇಲ್ಲಾಂದರೆ ನಾವು ಇಲ್ಲೆಲ್ಲಾದರೂ ನಿಂತ್ಕೊಬೇಕಾಗಿತ್ತು. ಇನ್ನೂ ಸೇರ್ತಾನೆ ಅವರೇ ಜರ. ಮಳೆ ಮಾತ್ರ ಬರ್ತಾನೆ ಐತೆ. ಅಯ್ಯಪ್ಪ, ಆ ಕಡೆ ಈ ಕಡೆ ಮರ ಇರೋದಕ್ಕೆ ಫುಲ್ ಕತ್ಲೆ ಐತೆ. ಇನ್ನು ಅದೇ ನೋಡಿ ಗಾಯ್ಸ್, ಏನು ಜೋರಾಗಿ ಕರೀತಾ ಇದೆ. ಇವರೆಲ್ಲ ಇಲ್ಲೇ ಸ್ನಾನ ಮಾಡ್ಕೊತವ್ರೆ. ಒಳ್ಳೆ ಫುಲ್ ಮಸ್ತಾಗಿದೆ ಗಾಯ್ಸ್. ಇವಾಗೆಲ್ಲ ಟಿಫನ್ ಮಾಡ್ತಾಯಿದ್ದೀವಿ, ದೋಸೆ. ಟಿಫನ್ ಮಾಡ್ಕೊಂಡು ಅಷ್ಟೇ ನೋಡ್ತಾರೆ. ಬ್ಲಾಗಿಗೆ ಎಂಡ್ ಮಾಡ್ತೀನಿ. ಬಾಯ್.